ತಿಪ್ಪೇಶ, ಈ ಸಲ ನಮ್ ಶಂಕರದು ರವಿದು ಇಬ್ರದು ಮದುವೆ ಮಾಡುವ ವಿಚಾರವಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಯಾರು ಬೇಡ ಅಂತೀರಿ ಅಪ್ಪ? ಶಂಕರಪ್ಪನವರು ಒಬ್ಬರದು ಮದುವೆ ಮಾಡಿದ್ರೆ ಹೆಂಗಾಗತೈತ್ರಿ ಅಪ್ಪ? ಮತ್ತೆ ರವಿದು? ಅಲ್ರಿ ಅಪ್ಪ, ಶಂಕರಪ್ಪನವರು ಹೆಂಗಾದ್ರು ಅವರು ಹಿರಿಯರು, ಅವ್ರದ್ದು ಮದುವೆ ಮಾಡಿದ್ರೆ ಹೆಂಗಾರಿ ಆಗತೈತ್ರಿ. ಆದ್ರ ನಿಮ್ ಎರಡೇ ಮಗ ಅದನಲ್ರಿ, ಅವರು ಬಹಳ ಚಿಕ್ಕವ್ರಿ ಅಪ್ಪ. ಎಳೆಯ ವಯಸ್ಸು, ಮುಂದ ಅವ್ರ ಶರೀರಕ್ಕೆ ಹಾನಿಕಾರ ಆಗ್ತದ್ರಿ ಅಪ್ಪ. ತಿಪ್ಪೇಶ, ನಿನಗೇನೂ ತಿಳಿಯೋದಿಲ್ಲ. ನೀನು ಸುಮ್ಮನಿರು. ಅವರಿಬ್ಬರದು ಈ ಸಲ ಮದುವೆ ಮಾಡುವುದೇ. ಯಾಕಂದ್ರ ನನಗೂ ಬರ್ತಾ ಬರ್ತಾ ವಯಸ್ಸಾಗ್ತಾ ಬಂದವು. ಅದಕ್ಕ ನಾವಿರೋದ್ರೊಳಗೆ ಅವರಿಬ್ರದು ಮದುವೆ ಮಾಡಿ ಬಿಟ್ಟರಾಯ್ತು. ಅದು ಅಲ್ಲದೆ ಎರಡೂ ಮದುವೆ ಒಟ್ಟಿಗೆ ಮಾಡಿ ಮುಗಿಸಿದರೆ ಖರ್ಚು ಕಡಿಮೆ ಬರುತ್ತದೆ, ವರದಕ್ಷಿಣೆ ಹೆಚ್ಚಿಗೆ ಬರುತ್ತದೆ. ನೀವು ಇಲ್ಲೇ ತಿಳ್ಕೊಂಡು ನೋಡಿ, ಇಲ್ಲಿ ನಿಮಗೆ ಇಲ್ಲೇ ಬರೋದ ರೋಗ ನಿಮಗೆ ಇಲ್ಲೇ ಬಂದ್ಬಿಟ್ಟೈತೆ ನೋಡಿ. ಯಾಕಂದ್ರ ನಿಮಗೆ ವರದಕ್ಷಿಣೆ ಬೇಕಲ್ಲ. ಆದ್ರ ನೀವು ವರದಕ್ಷಿಣೆ ಬೇಕಂತ ನೀವು ಒಪ್ಕೊಂಡ್ರಿ, ಆದ್ರೆ ನಿಮ್ಮಿಬ್ರು ಮಕ್ಕಳು ಒಪ್ಕೋಬೇಕಲ್ರಿ ಅಪ್ಪ. ಅವ್ರು ಹೇಗೆ ತೆಗೆದುಕೊಳ್ಳುವುದಿಲ್ಲ? ನಾನು ನೋಡ್ತೀನಿ. ಹಾ, ಅವರಿಬ್ಬರಿಗೂ ಬರಾಕ್ ಹೇಳು. ಯಾಕಲ್ರಿ ಅಪ್ಪ, ಕರ್ಕೊಂಡ್ ಬರ್ತೇನೆ. ಕರೆದ್ರಂತಲ್ಲ, ಏನ್ ವಿಷಯ? ಬಾ ಶಂಕರ್, ಈ ಸಲ ನಿನಗೂ ನಿನ್ನ ತಮ್ಮ ರವಿಗೂ ಮದುವೆ ಮಾಡುವ ವಿಚಾರವಿದೆ. ಇದಕ್ಕೆ ನಿನ್ನ ಒಪ್ಪಿಗೆ ಇರುವುದೇನಪ್ಪ? ಅಪ್ಪ, ನನಗೆ ಮಾತ್ರ ಇಷ್ಟ ಬೇಗ ಮದುವೆ ಬೇಡಪ್ಪ. ಮನೆಯಲ್ಲಿ ನನಗಿಂತ ಹಿರಿಯವನಾದ ಅಣ್ಣನ ಮದುವೆಯನ್ನು ಮಾಡಿಬಿಟ್ಟರಾಯ್ತು. ಸಣ್ಣವ ದೊಡ್ಡವ ಅಂತ ನನಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ. ನಾನು ಹೇಳಿದಷ್ಟು ಮಾಡು. ಹಂಗಲ್ಲಪ್ಪ, ನನಗೇನು ವಯಸ್ಸೇ ಆಗಿದೆ ಎಂದು ಇಷ್ಟು ಬೇಗ ನನ್ನ ಮದುವೆ ಅಂತ. ಅಲ್ರಿ ಅಪ್ಪ, ನೀವು ಒಟ್ಟು ಏನು ಹೇಳಿದ್ರು ಈ ಮಾತಿಗೆ ನಿಮ್ಮ ತಂದೆಯವರು ಒಪ್ಪೋರಿಲ್ಲ. ಹ್ಯಾಂಗಲ್ಲಕ್ಕ ಒಟ್ಟು ಈ ಮದುವೆ ಹೋಗ್ಕೊಂಡ್ಬಿಡ್ರಿ ಅಲ್ಲ. ಮುಂದೆ ಹ್ಯಾಂಗ ಬರ್ತದ ಹಂಗ ಹೋಗ್ಬಿಡೋಣ. ಅಪ್ಪ, ರವಿ ಹೇಳೋದು ನಿಜವಿದೆ. ಬೇಕೆಂದ್ರೆ ಅವನು ಮದುವೆ ಅವನು ಇಷ್ಟವಾದಾಗ ಮಾಡಿದರೆ ಆಯ್ತು. ಈಗ ನಾವು ಇವನಿಗೆ ಒತ್ತಾಯದ ಮದುವೆ ಮಾಡಿದರೆ ಅವನ ಸಂಸಾರ ಸುಖವಾಗಿರಲ್ಲಪ್ಪ. ಇವನೊಬ್ಬ ದೊಡ್ಡ ಶಾಣೆಯಾಗಿ ಹೇಳಕ್ ಬಂದಾನ. ನೋಡು ರವಿ, ನಾನೊಂದು ಸಲ ತೀರ್ಮಾನ ಕೈಕೊಂಡರೆ ಅದೇ ನನ್ನ ಕೊನೆಯ ನಿರ್ಧಾರ. ನೀನು ಮದುವೆ ಮಾಡಿಕೊಳ್ಳಲೇಬೇಕು. ಇದು ನಿನ್ನ ತಂದೆಯ ಆಜ್ಞೆ. ಅಪ್ಪ, ನೀವು ಹೇಳುವುದು ನಿಜವಿದೆ. ಆದರೆ ಮದುವೆ ಅಂದರೆ ಅದೊಂದು ಸಣ್ಣ ಹುಡುಗರ ಮೋಜಿನ ಆಟವಲ್ಲಪ್ಪ. ಇಡೀ ತನ್ನ ಜೀವನ ಪರ್ಯಂತ ಅನುಭವಿಸಬೇಕಾದ ದಿನಗಳು. ಅದು ಅಲ್ಲದೆ ಮದುವೆ ಮಾಡಿಕೊಳ್ಳುವ ಹೆಣ್ಣಾಗಲಿ ಗಂಡಾಗಲಿ ಸಂಸಾರವೆಂದರೇನು, ಸಂಸಾರಗಳಲ್ಲಿ ಬರುವ ತೊಂದರೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕೆಂಬುದನ್ನು ಸ್ವಲ್ಪಾದರೂ ತಿಳಿದುಕೊಂಡಿರಬೇಕು. ಅಂಥವರು ಸುಖವಾಗಿ ಇರಲು ಸಾಧ್ಯ. ಇಲ್ಲದಿದ್ದರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂತೆ ಅಪ್ಪ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂತೆ. ನನಗೂ ಗೊತ್ತು ರವಿ. ಆದರೆ ನೀನು ಕೇಳುವ ಹಾಗೆ ಸಂಸಾರದಲ್ಲಿ ತೊಂದರೆಯನ್ನು ಅನುಭವಿಸಲಿಕ್ಕೆ ನೀನೇನು ಬೇರೆಯವರ ಜಮೀನಿನಲ್ಲಿ ಹೋಗಿ ದುಡಿಯಬೇಕೆಂಬುದಿಲ್ಲ. ನೀವು ಸುಖವಾಗಿರಲಿ ಎಂದು ನಿಮಗೆ ಬೇಕಾದಷ್ಟು ಆಸ್ತಿಯನ್ನು ಸಂಪಾದಿಸಿಟ್ಟಿರುವೆ. ನೀವು ಸುಖವಾಗಿರಬಹುದು. ಅಪ್ಪ, ಆಸ್ತಿ ಎಂದು ಇರುತ್ತದೆ, ನಾಳೆ ಹೋಗುತ್ತದೆ. ಈ ಭೂಮಿಯಲ್ಲಿ ಸಿರಿತನ ಬಡತನ ಇವೆಲ್ಲ ಸ್ಥಿರವಲ್ಲಪ್ಪ. ಅವೆಲ್ಲ ತಿಪ್ಪೆ ಇದ ಹಾಗೆ. ತಿಪ್ಪೆ ಒಮ್ಮೆ ಉಪ್ಪೆರಿಗೆ ಆಗ್ಬೋದಪ್ಪ.
ನೋಡು ಶಂಕರ್, ನಾವು ನಡೆದುಕೊಂಡ ಹಾಗೆ ಮನುಷ್ಯ ದುಶ್ಚಟಕ್ಕೆ ಬಲಿಯಾದರೆ ಎಷ್ಟೇ ಆಸ್ತಿ ಇದ್ದರೂ ಉಳಿಯದು. ನೋಡ್ರಿ ಸೌಕಾರ, ಸದ್ಯಕ್ಕೆ ನೀವು ಏನೇ ಹೇಳಿದ್ರು ಅವರು ಒಪ್ಪಂಗಿಲ್ರಿ. ಹೆಂಗದಕ್ಕಾಗಲಕ್ಕ ನೀವು ಅವ್ರು ಹೇಳ್ದಂಗ ಕೇಳ್ರಿ ಅಲ್ಲ. ಯಾಕಂದ್ರ ಮುಂದ ಎಡವಟ್ ಹಿಡಿತಾ ಇದೀರಿ ಅಪ್ಪ. ಸರಿಯಪ್ಪ, ನೀವು ಹೇಳುವ ಹಾಗೆ ನಾನು ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದೇನೆ. ಆದರೆ ನನ್ನದೊಂದು ಆಸೆ ಇದೆ. ಅದನ್ನು ನೀನು ಮತ್ತು ಅಣ್ಣ ಇಬ್ಬರ ಕೂಡಿ ಈಡೇರಿಸಬೇಕು. ಏನ್ ಹೇಳಿ ರವಿ, ನಿನ್ನ ಆಸೆನು ನಾನು ಈಡೇರಿಸುವೆ. ಈಗಾಗಲೇ ನಾನು ನಮ್ಮ ಮನೆಗೆ ಮತ್ತು ನಮ್ಮ ಅಣ್ಣನಿಗೆ ಹೊಂದುವಂತ ಒಬ್ಬ ಅತ್ತಿಗೆಯನ್ನು ಹುಡುಕಿಕೊಂಡು ಬಂದಿರುವೆ. ಮೇಲಾಗಿ ಅವರಿಗೆ ಮಾತು ಕೂಡ ಕೊಟ್ಟು ಬಂದಿದ್ದೇನೆ. ಅದಕ್ಕೆ ನೀವು ಮನಸ್ಸಿಗೆ ಬೇಜಾರ ಮಾಡಿಕೊಳ್ಳದೆ ಒಪ್ಪಿಕೊಳ್ಳಬೇಕು. ಅಂತವಳಾರು ನಮ್ಮನಿಗೆ ಸೊಸೆಯಾಗಿ ಬರುವಳು. ಅಪ್ಪ, ಆರ್ಥಿಕವಾಗಿ ಬಡತನದಲ್ಲಿ ಬೆಳೆದರೂ ಗುಣ ಮಾತ್ರ ತುಂಬಾ ಒಳ್ಳೆಯದು. ಇಲ್ಲೇ ಇದ್ದಾಳೆ ನೋಡಿ, ಇವಳೇ ನಾನು ಹೇಳಿದ್ದು. ನೋಡು ರವಿ, ಬಡವರ ಮನೆಯ ಹೆಣ್ಣನ್ನು ನನ್ನ ಮನೆಯ ಸೊಸೆಯಾಗಿ ಮಾಡಿಕೊಳ್ಳಲು ನನ್ನ ಮನ ಒಪ್ಪುವುದಿಲ್ಲ. ಎಂದಿದ್ದರೂ ಈ ಮನೆಗೆ ಬರುವಳು ನನ್ನ ಅಂತಸ್ತಿಗೆ ತಕ್ಕಂತೆ ಶ್ರೀಮಂತರ ಮನೆಯಲ್ಲಿ ಹೊಟ್ಟಿ ಬೆಳೆದಿರಬೇಕು. ಅಂತವಳು ಇದ್ದರೆ ನನ್ನ ಮತ್ತು ಒಪ್ಪಿಗೆ. ಅಪ್ಪ, ನಮಗೆ ಏನು ಕಡಿಮೆ ಆಗಿದೆ ಎಂದು ನಾನು ವರದಕ್ಷಿಣೆಗೆ ಆಸೆ ಪಡಬೇಕು. ನನಗೆ ಹೆಂಡತಿಯಾಗಿ ಬರೋಳು ಒಂದು ಒಳ್ಳೆ ಗೃಹಿಣಿ ಆದ್ರೆ ಸಾಕು. ಅದೇ ನನಗೆ ವರದಕ್ಷಿಣೆ ಅಪ್ಪ. ಅಲ್ರಿ ಅಪ್ಪ, ಮಕ್ಕಳಿಗಿಂತ ಬುದ್ಧಿ ಜಾಸ್ತಿ ನಾ ನಿಮಗ ಇರ್ಬೇಕಂತ ತಿಳ್ಕೊಂಡಿನಿ. ಆದ್ರ ನಿಮ್ ಮಕ್ಕಳದ ಬುದ್ಧಿ ಮುಂದೆ ನಿಮ್ಮದು ಏನೂ ಇಲ್ಲ ನೋಡ್ರಿ ಅಪ್ಪ. ತಿಪ್ಪೇಶಿ, ನೀನು ಸುಮ್ಮನಿರು. ನೋಡು ಶಂಕರ್, ನೀನು ಇವನ ಮಾತನ್ನು ನಂಬಬೇಡ. ಕಣ್ಣಿಗೆ ಎಲ್ಲರೂ ಬೆಣ್ಣೆಯ ಹಾಗೆ ಕಾಣಿಸುತ್ತಾರೆ. ಒಳಗಡೆ ಸುಣ್ಣದ ಗುಣವಿದ್ದರೆ ಯಾರು ಬಲ್ಲರು. ಸತ್ಯದಲ್ಲಿ ಸಾವಿತ್ರಿ, ಪತಿ ಧರ್ಮದಲ್ಲಿ ದ್ರೌಪದಿ, ಧರ್ಮದಲ್ಲಿ ಮಲ್ಲಮ್ಮ ಅವರಂತೆ ನನ್ನ ಅತ್ತೆಗೆಯಾಗಿ ಬರುವಳು ಇದ್ದಾಳೆ. ಅವಳ ಗುಣದ ಬಗ್ಗೆ ಎಲ್ಲ ತಿಳಿದುಕೊಂಡು ಬಂದಿದ್ದೇನೆ. ಅವಳು ನಮ್ಮ ಅಣ್ಣನಿಗೆ ಮಾಡಿಸಿ ಇಟ್ಟ ಜೋಡಿ. ಅವಳು ನಮ್ಮ ಮನೆಗೆ ಗೃಹಿಣಿಯಾಗಿ ಬಂದಂತೆ. ಅಷ್ಟೇ ಅಲ್ಲ, ಗುಣದಲ್ಲಿ ಬಂಗಾರದ ಗಣಿ, ಮಲ್ಲಿಗೆ ಅಂತ ಇರುವ ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆ ಹಾಲು ಉಕ್ಕಿದಂತೆ ನೋಡಣ್ಣ, ಹಾಲು ಉಕ್ಕಿದಂತೆ ನೋಡು. ಅತ್ತಿಗೆ ನಿರಂತರ ಸ್ಫೂರ್ತಿ ಕೊಡುವ ದೇವತೆ ಆಗಿದ್ದಾಳೆ. ಅಪ್ಪರೆಯಂತೆ ಇರುವ ಅವಳು ಭೂಲೋಕದ ಸ್ತ್ರೀಯಾಗಿದ್ದಾಳೆ. ಪ್ರೇಮ ದೇವತೆ ಆಗಿದ್ದಾಳೆ. ಅವಳೇ ನಮ್ಮ ಮನೆಗೆ ತಕ್ಕ ಸಸಿಯಾಗುವಳು ಅಣ್ಣ, ಅವಳೇ ತಕ್ಕ ಸಸಿಯಾಗುವಳು. ಅಪ್ಪ, ರವಿ ಹೇಳುವುದರಲ್ಲಿ ಸ್ವಲ್ಪ ಸಂಶಯ ಇಲ್ಲ. ನನಗೆ ಹೆಂಡತಿಯಾಗಿ ಬರೋಳು ಈ ಭಾವಚಿತ್ರದಲ್ಲಿ ಹೀಗೆ ಕಾಣುತ್ತಾಳೆ ಅಂದ್ರೆ ನಿಜವಾಗಿಯೂ ಅವಳಲ್ಲಿ ಒಳ್ಳೆ ಹೆಣ್ಣಿನ ಲಕ್ಷಣ ಮೂಡಿ ಬಂದಿವೆ. ನೋಡ್ರವಿ, ನೀನು ನೋಡಿ ಬಂದಿರುವಿ, ಇವಳೆ ನಿನ್ನ ಅತ್ತಿಗೆಯಾಗಿ ಬರುತ್ತಾಳೆ ನೋಡು. ಸೌಕರ್ಯ ಅವ್ರು ಒಬ್ಬರಿಗೊಬ್ಬರು
ಒಪ್ಕೊಂಡ್ ಬಿಟ್ಟಾರ ಅಂದ ಬಳಕ ಮತ್ತೆ ತಡ ಮಾಡ್ತೀರಿ ತಾರೀಖ್ ಮಾಡ್ತಾಗಿರಲ್ಲ. ತಿಪ್ಪೇಶ, ಈ ರವಿ ಯಾವ ಗಳಿಗೆಯಲ್ಲಿ ನನ್ನ ಮಗನಾಗಿ ಜನಿಸಿದನೋ ಏನು? ಬರೇ ನನ್ನ ಆಶೆಗೆ ಅಡ್ಡೇ ಬರ್ತಾನ. ಅವ್ರ್ಯಾಕೆ ನಿಮ್ ದಾರಿಗೆ ಅಡ್ಡ ಬರ್ತಾರಿ ಅಪ್ಪ? ಅವರು ನಿಮ್ ಮಕ್ಕಳು ತುಂಬಾ ಕೀರ್ತಿ ತರುವಂತ ಮಕ್ಕಳ್ರಿ ಅಪ್ಪ. ತರ್ತಾರೆ ಮುಂದೆ ಹೇಗೆ ಬದುಕ್ತಾರೋ ಏನೋ ಆ ಪ್ರಭುಲಿಂಗೇಶ್ವರನಿಗೆ ಗೊತ್ತು. ಹಾ ರವಿ, ನಿನಗೆ ಈಗಾಗಲೇ ನಮ್ಮ ಪಕ್ಕದ ಹಳ್ಳಿ ಸಾಹುಕಾರನ ಮಗಳನ್ನು ನೋಡಿಕೊಂಡು ಬಂದಿರುವೆ. ಹೆಸರು ಸವಿತಾ ಅಂತ. ಅವಳಿಗೂ ನಿನಗೂ ಮಾಡಿಸಿಟ್ಟ ಜೋಡಿ. ಅಪ್ಪ, ನನ್ನ ಮದುವೆಯಾಗುವ ಹೆಣ್ಣು ನನ್ನ ಅತ್ತಿಗೆ ಹಾಗೆ ಇದ್ದು ನಮ್ಮ ಮನೆಯ ನಿಯಮದ ಪ್ರಕಾರ ನಡೆದುಕೊಂಡು ಹೋದರೆ ಸಾಕು, ಅದೇ ನನ್ನ ಆಸೆ. ರವಿ, ಅವಳು ಸಾಕಷ್ಟು ಓದಿದ್ದಾಳೆ. ಇನ್ನು ರೂಪದಲ್ಲಿ ಅಂತೂ ನಿನ್ನ ಅತ್ತಿಗೆಯನ್ನು ಮೀರಿಸುವಂತಿದ್ದಾಳೆ ರವಿ. ಸಾವ್ಕಾರೆ, ಈಗ ಆದ್ರೆ ಏನೈತ್ರಿ? ಅವ್ರು ಒಬ್ರಿಗೊಬ್ರು ಒಪ್ಕೊಂಡಾರ ಅಂದ ಬಳಕ ನಡ್ರಿ. ಯಾರು ಬೇಡ ಅಂತಾರೋ ತಿಪ್ಪೇಶ? ಈಗ ಬರುವ ಹುಣ್ಣಿಮೆ ಮುಂದೆ ಮಾಡಿಬಿಟ್ಟರಾಯ್ತು. ಹಾಗಾದ್ರೆ ನಡ್ರಿ, ಇದೇ ಸಂತೋಷದಾಗ ಈ ಊಟ ಮಾಡಿಬಿಡೋಣ ಅಂತ. ನೀವು ಊಟ ಮಾಡ್ರಿ, ನಂತರ ನಾನು ಊಟ ಮಾಡ್ತೀನಿ. ಅಣ್ಣ, ನಿನ್ನಂತ ಅಣ್ಣನನ್ನ ಪಡೆದಿರುವುದು ನನ್ನ 7 ಜನ್ಮದ ಪುಣ್ಯ. ಯಾಕೆಂದರೆ ಈ ತಮ್ಮನ ಮೇಲೆ ವಿಶ್ವಾಸ ಬಿಟ್ಟು ರೂಪ ನೋಡದೆ, ಒಂದ ಹೆಣ್ಣಿನ ಗುಣ ತಿಳಿದುಕೊಳ್ಳದೆ, ಬಡತನದಲ್ಲಿ ಬೆಳೆದ ಒಂದು ಹೆಣ್ಣನ್ನು ನನ್ನ ಅಣ್ಣ ಕೈ ಹಿಡಿತಾನ ಇಲ್ಲವೋ ಎಂದು ಅನುಮಾನಿಸಿದೆ. ಆದರೆ ಇಂದು ನೀನು ಮದುವೆ ಮಾಡಿಕೊಳ್ಳಲು ಒಪ್ಪಿದಕ್ಕೆ ನನಗೆ ತುಂಬಾ ಸಂತೋಷವಾಯ್ತಣ್ಣ, ತುಂಬಾ ಸಂತೋಷವಾಯ್ತು. ರವಿ, ನೀನು ನನ್ನ ಒಡೆ ಹುಟ್ಟಿದವ, ಮೇಲಾಗಿ ಒಂದೇ ರಕ್ತ ಹಂಚಿಕೊಂಡು ಜನಿಸಿದವರು. ನಾವಿಬ್ಬರು ಒಂದೇ ಬಳ್ಳಿಯ ಹೂವಿದ್ದಂತೆ. ಅಂದಮೇಲೆ 2 ಹೂ ನೀಡೋದು ಒಂದೇ ಪರಿಮಳವನ್ನು ಅಲ್ಲವೇ? ಹೌದಣ್ಣ, ಆ ಹೂವುಗಳು ಬೇರೆ ಬೇರೆ ಆಗದಂತೆ ಸಂಸಾರ ಎಂಬ ಮುಡಿಯಲ್ಲಿ ಇಡುವಂತೆ ಆಶೀರ್ವದಿಸೆಂದು ಆ ಲೋಕಪ್ರಿಯ ಪ್ರಭುಲಿಂಗನ ಹತ್ತಿರ ಬೇಡಿಕೊಳ್ಳೋಣ ಬಾ ಅಣ್ಣ, ಬೇಡಿಕೊಳ್ಳೋಣ ಬಾ. ಸರಿ, ಹಾಗೆ ಆಗಲಿ.